ಮುಳ್ಳೂರಿನ ಸರ್ಕಾರಿ ಶಾಲೆಯಲ್ಲಿ ಕ್ರಿಸ್ಮಸ್ ಸಂಭ್ರಮದ ಮೂಲಕ ಸರ್ವಧರ್ಮ ಸಮನ್ವಯದ ಪಾಠ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ತಲುಪಿತು. ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಒತ್ತಾಯದ ಮೇರೆಗೆ ಏರ್ಪಡಿಸಿದ್ದ ಈ ಕಾರ್ಯಕ್ರಮ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳ ಪಾಠವನ್ನು ನೀಡಿತು. ಕ್ರಿಸ್ಮಸ್ ಸಂಭ್ರಮವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಿದ್ದು, ಸಾಂತಾ ಕ್ಲಾಸ್ ಸೆಲ್ಫಿ ಮಾದರಿಯು ಪ್ರತಿ ವಿದ್ಯಾರ್ಥಿಗಳಿಗೆ ಒಂದೊಂದು ಕಾಣಿಕೆ ನೀಡುವಂತೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಉಡುಗೊರೆ ನೀಡಿ ಹಂಚಿಕೆಯ ಮಹತ್ವವನ್ನು ಸಾರಿತು. ಗಿಫ್ಟ್ ವಿತರಣೆ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಸಮಾನವಾಗಿ ಉಡುಗೊರೆ ನೀಡಲಾಗಿದ್ದು, ಯಾವುದೇ ಭೇದ ಭಾವವಿಲ್ಲದೆ ಹಂಚಿಕೆಯ ಮನೋಭಾವವನ್ನು ಪ್ರತಿಪಾದಿಸಲಾಯಿತು. ಈ ಮೂಲಕ ಮಕ್ಕಳಲ್ಲಿ ಹಂಚಿಕೊಳ್ಳುವ ಗುಣ, ಪರಸ್ಪರ ಪ್ರೀತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಸಂದೇಶ ನೀಡಲಾಯಿತು. ಮಕ್ಕಳ ವಯಸ್ಸು ಮತ್ತು ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸರಳವಾದ ಆದರೆ ಉಪಯುಕ್ತ ಗಿಫ್ಟ್ಗಳನ್ನು ನೀಡಲಾಯಿತು. ಗೋಪಾಲಪುರ ಚರ್ಚ್ನ ರೆವರೆಂಡ್ ಫಾದರ್ ಅವರು ವಿದ್ಯಾರ್ಥಿಗಳಿಗೆ ಕೇಕ್ ಕತ್ತರಿಸಿ ವಿತರಿಸುವ ಮೂಲಕ ಮಕ್ಕಳ ಸಂಭ್ರಮದಲ್ಲಿ ಪಾಲ್ಗೊಂಡರು. ಪಡೆದುಕೊಳ್ಳುವಾಗ ನಾವು ಥ್ಯಾಂಕ್ ಯು, ವಂದನೆಗಳು, ಕೃತಜ್ಞತೆ ಅಂತೇಳಿ ಹೇಳಬೇಕು. ಮೂರನೇದಾಗಿ ಒಂದು ಒಳ್ಳೆಯ ಗುಣ, ಸಾರಿ, ಆಯ್ತಾ, ಕ್ಷಮಿಸಿರಿ ಅಂತ ಕೇಳ್ಬೇಕು. ಯಾಕಂದರೆ ನಾವು ಹಲವಾರು ಸಲ ತಪ್ಪು ಮಾಡ್ತೀವಿ. ನಾವು ಈಗ ಏನಾದ್ರು ಮಾಡಿದ್ರೆ ಮಡಿಗಳು ಹಾಕಂದ್ರೆ ಹಾಕ್ಬಿಡ್ತೀರಾ, ಕೈ ಎತ್ತೀರಾ, ಆದರೆ ಏನು ಮಾಡಲ್ಲ, ಸಾರಿ ಕೊಡುವುದಿಲ್ಲ, ಹಾಗೇ ಇರ್ತೀರ. ಏನೇ ತಪ್ಪು ಮಾಡೋದು ಸರಿ, ಸಾರಿ ಕ್ಷಮಿಸಿರಿ ಅಂದಮೇಲೆ ಏನಿಲ್ಲ, ಆಯ್ತಾ. ಆದರೆ ಆ ಥರ ನಾವು ಕ್ಷಮೆಯನ್ನು ಕೇಳ್ಬೇಕು. ತಪ್ಪು ಮಾಡಿದಾಗ ಕ್ಷಮೆಯನ್ನು ಕೇಳ್ಬೇಕು. ನೀವೆಲ್ಲ ಚಿಕ್ಕ ಮಕ್ಕಳು, ಹಾಗಾಗಿ ನೀವೆಲ್ಲ ದೇವರ ಮಕ್ಕಳು, ಆಯ್ತಾ. ಯಾರ ಮಕ್ಕಳು? ಆದ್ದರಿಂದ ಎಲ್ಲರೂ ಇರುವ ತನಕ. ಮುಖ್ಯ ಶಿಕ್ಷಕ ಸತೀಶ್ ಮಾತನಾಡಿ, ಕ್ರಿಸ್ಮಸ್ ಹಬ್ಬದ ಆಚರಣೆಯ ಹಿಂದೆ ಇರುವ ಪ್ರೀತಿ, ಶಾಂತಿ, ಹಂಚಿಕೆ ಮತ್ತು ಸಹಬಾಳ್ವೆಯಂತಹ ಮಾನವೀಯ ಮೌಲ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುವ ಜೊತೆಗೆ ಪಠ್ಯದಲ್ಲಿ ಬರುವ ಕ್ರಿಸ್ತಪೂರ್ವ, ಕ್ರಿಸ್ತ ಶಕಗಳ ಪರಿಕಲ್ಪನೆ, ಹೊಸ ಮತಗಳ ಉದಯದೊಂದಿಗೆ ಸಮಾಜದಲ್ಲಿ ಆದ ಬದಲಾವಣೆಗಳು ಮತ್ತು ಎಲ್ಲ ಧರ್ಮಗಳಲ್ಲಿರುವ ಮಾನವೀಯ ಮೌಲ್ಯಗಳು ವಿದ್ಯಾರ್ಥಿಗಳನ್ನು ತಲುಪಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಜಾನ್ ಪಾಲ್ ಡಿಸೋಜಾ, ಶಿಕ್ಷಕಿ ಶೀಲಾ, ಗ್ರಾಮಸ್ಥರು ಪಾಲ್ಗೊಂಡಿದ್ದರು.